ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಒಂದು ಹೆಲ್ದಿಯಾದ, ಆರೋಗ್ಯಕರವಾದ ಮತ್ತು ಟೇಸ್ಟಿಯಾದ, ಕ್ವಿಕ್ಕಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ಮಾಡುವಂಥ ಮೆಂತ್ಯ ಸೊಪ್ಪಿನ ಬಾತ್ ತೊಗೊಂಬಂದಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ, ಬೇಗನೆ ಆಗುತ್ತೆ. ಮತ್ತು ಮಕ್ಕಳಿಗೆಲ್ಲ ಬೆಳಗ್ಗೆ ಮತ್ತು ಮಧ್ಯಾಹ್ನ ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಮದುವೆ ಮನೆಗಳಲ್ಲಿ ಮಾಡುವಂಥ ಮತ್ತು ಹೋಟೆಲ್ಗಳಲ್ಲೆಲ್ಲ ತಗೋತಿರಲ್ಲ ಆ ಥರ ಟೇಸ್ಟಿಯಾದ ಇದು ಮೆಂತ್ಯ ಬಾತು. ಮತ್ತು ಅದಕ್ಕೆ ಒಂದರ ಜೊತೆ ಸಿಂಪಲಾದ ಟೇಸ್ಟಿಯಾದ ಒಂದು ಚಟ್ನಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಕಪ್ಪಿನಿಂದ ನಾನು 4 ಕಪ್ಪು ಅಕ್ಕಿ ತಗೋತಾ ಇದ್ದೀನಿ. ಈ ಕಪ್ ಸೈಜಿಂದ 4 ಕಪ್ಪು ಅಕ್ಕಿನ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಈ ಕಪ್ ಸೈಜಿಂದ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಮತ್ತು ಅಳತೆ ನೋಡಿಕೊಂಡು ನೀವು ಅಕ್ಕಿ ತಗೋಬೋದು. ನಾನು ಇದು 6 ಜನಕ್ಕೆ ಮಾಡ್ತಾಯಿದ್ದೀನಿ. ನೋಡಿ, ಇದು ಮಾಮೂಲಿ ಅಕ್ಕಿ ಇದೆ, ಸೋನಾ ಮಸೂರಿ ಅಕ್ಕಿ ಇದೆ. ಇದು ಬಾಸುಮತಿ ಎಲ್ಲ ಯೂಸ್ ಮಾಡ್ಬಿಡು. ಬಾತುಗಳಿಗೆ ಬಾಸುಮತಿ ಅಷ್ಟೊಂದು ಚೆನ್ನಾಗಿರಲ್ಲ. ಇದು ಮಾಮೂಲಿ ಅನ್ನ ಮಾಡೋವಂಥ ಅಕ್ಕಿನೇ ಹಾಕೋಬೋದು. ಒಗ್ಗರಣೆಗೆ ಹಸಿ ಬಟಾಣಿ ಬೇಯಿಸಿಟ್ಕೊಂಡಿರೋದು, ಟೊಮೊಟೊ, ಈರುಳ್ಳಿ ಮತ್ತು ಸೋಂಪು, ಕಾಜು, ಬೇಸಿಕ್ ಮಸಾಲ ಮನೇಲಿರುವಂಥ ಏಲಕ್ಕಿ, ಚಕ್ಕೆ, ಲವಂಗ, ನಿಂಬಲ್ಲಿ ಏನೇನಿರುತ್ತೆ ಮರಾಠಿ ಮೊಗ್ಗು ಎಲ್ಲ ತೊಗೊಂಡಿದ್ದೀನಿ. ಪಲಾವ್ ಎಲೆ ಒಂದು ಅರ್ಧ ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ. ನೋಡಿ, ಚಕ್ಕೆ, ಲವಂಗ, ಮೆಣಸು, ಮರಾಠಿ ಮೊಗ್ಗು ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಎಲ್ಲ ನಿಮ್ಮ ಮನೇಲಿ ಏನಿರುತ್ತೆ ಬೇಸಿಕ್ ಮಸಾಲೆ ಇರುತ್ತಲ್ಲ ಹಾಕೋಬೋದು. ಇದು ಚಟ್ನಿಗೆ ಸಿಂಪಲಾದ ಒಂದು ಚಟ್ನಿ. ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಅಷ್ಟೇ ಇದು ಚಟ್ನಿಗೆ. ಇದು ಮೆಂತ್ಯ ಸೊಪ್ಪು ಮೀಡಿಯಮ್ ಆಗಿರೋ 2 ಸಣ್ಣ ಚಿಕ್ಕದಾಗಿರೋ 2 ಮೆಂತ್ಯ ಸೊಪ್ಪು ಕಟ್ ತೊಗೊಂಡಿದ್ದೆ. ಅದು ನೀಟಾಗಿ ಕ್ಲೀನ್ ಮಾಡಿಕೊಂಡು ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಮಾಡಿಕೊಂಡ್ರೆ ಕಹಿ ಬಿಡುತ್ತೆ, ಅದಕ್ಕೆ ದಪ್ಪ ಮಾಡ್ಕೊಂಡಿದ್ದೀನಿ. ಅಕ್ಕಿ ನೋಡಿ ನೆನೆ ಹಾಕ್ತೀನಿ ನಾನು. ಈಗ ತೊಳೆದ್ಬಿಟ್ಟು ಅಕ್ಕಿ ನೆನೆ ಹಾಕಿಟ್ಟಿದ್ದೀನಿ. ಒಂದು 15 ನಿಮಿಷ ಆದ್ರೆ ನೆನೆದ್ರೆ ಚೆನ್ನಾಗಿ ಅರಳುತ್ತೆ ಅನ್ನ. ನೋಡಿ, ಇಲ್ಲಿ ಒಗ್ಗರಣೆಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 2ರಿಂದ 3 ದೊಡ್ಡ ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಅರಳುತ್ತೆ ಅನ್ನ. ಜೀರಿಗೆ ಚಟಪಟ ಅಂದಮೇಲೆ ಬೇಸಿಕ್ ಮಸಾಲ, ಕಾಜು, ಸೋಂಪು ಎಲ್ಲ ತೊಗೊಂಡಿದ್ವಲ್ಲ, ಪಲಾವ್ ಎಲೆ ಅದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇಷ್ಟು ಸಖತ್ತಾಗಿರುತ್ತೆ ಇದು. ಈ ಕ್ಲೈಮೇಟಲ್ಲಿ ಮಳೆಗಳೇ ಬರ್ತಾಯಿದ್ರೆ ಈ ಥರ ಒಳ್ಳೆ ಬಾತುಗಳು ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಬಿಸಿಯಾಗಿ ಚಟ್ನಿ ಜೊತೆ ಸೈಡಿಗೆ ಒಂದು ಹಪ್ಪಳ, ವಡೆ ಏನಾದರೂ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ. ನೋಡಿ, ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೊಂಡಾದ್ಮೇಲೆ ತರಕಾರಿಗಳೆಲ್ಲ ಹಾಕ್ಕೊಳ್ಳೋದು. ನೋಡಿ, ಟೊಮೊಟೊ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ, ಹಸಿ ಬಟಾಣಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊ ಬೇಯಬೇಕಲ್ವ, ಅರಿಶಿನ ಸ್ವಲ್ಪ, ಉಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸಾಫ್ಟ್ ಆಗಬೇಕು ಟೊಮೊಟೊ ಎಲ್ಲ. ನೋಡಿ, ಈ ಥರ ಚೆನ್ನಾಗಿ ಹಸಿ ಬಟಾಣಿ ಎಲ್ಲ ನೋಡಿ ಚೆನ್ನಾಗಿ ಬೇಯಬೇಕು. ಒಗ್ಗರಣೆಯಲ್ಲಿ ಎಲ್ಲ ಬೇಯಿಸ್ಕೊಂಡಿದ್ದೀವಲ್ಲ, ರಾತ್ರಿ ನೆನೆ ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಸುಟ್ಟರೆ ಚೆನ್ನಾಗಿರುತ್ತೆ ಅದು ಹಸಿ ಬಟಾಣಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಟೊಮೊಟೊ ಎಲ್ಲ ಬಂದಾದಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ, ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಡ್ಡಿ ಎಲ್ಲ ಬೇಡ ಅಂದರೆ ನೀವು ಬರೀ ಸೊಪ್ಪನ್ನೇ ಹಾಕೋಬೋದು. ನಾನು ಕಡ್ಡಿ ಸಮೇತ ಸ್ವಲ್ಪ ಹಾಕಿದ್ದೀನಿ. ಅದು ಬೇಯೋವರೆಗೂ ಮಸಾಲ ಮಾಡ್ಕೊಳ್ಳೋಣ. ಒಂದು ಮಸಾಲ ನೋಡಿ, ಇದು ಒಗ್ಗರಣೆಗೆ ಮಸಾಲ. ಇದು ಮೆಂತ್ಯ ಬಾತಿಗೆ ಮಸಾಲ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಇದು ಒಂದು ಒಗ್ಗರಣೆ ಮೆಂತ್ಯ ಬಾತಿಗೆ ಸಖತ್ತಾಗಿರೋ ಒಂದು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದರಲ್ಲೇ ನೀವು ಬೇಸಿಕ್ ಮಸಾಲ ಹಾಕಿದ್ವಲ್ಲ ಎಲ್ಲ, ಚಕ್ಕೆ ಲವಂಗ ಇದರಲ್ಲೇ ಹಾಕೋಬಹುದು. ಅದು ಜಾಸ್ತಿ ಸ್ಪೈಸಿ ಆಗುತ್ತೆ, ಎದೆ ಎಲ್ಲ ಉರಿ ಬರುತ್ತೆ. ಅದಕ್ಕೆ ಒಗ್ಗರಣೆಗೆ ನಾನು ಕಾಡೆ ಮಸಾಲ ಹಾಕಿದ್ದೀನಿ. ನಾನು ರುಬ್ಬಕ್ಕೇನೂ ಹಾಕಿಲ್ಲ, ನೀವು ರುಬ್ಬಕ್ಕೆ ಹಾಕೋಬೋದು ಜಾಸ್ತಿ ಮಸಾಲ ಸ್ಪೈಸಿ ಬೇಕಂದರೆ. ನೋಡಿ, ನಾನು ಸಿಂಪಲಾದ ಒಂದು ಒಗ್ಗರಣೆಗೆ ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನೂ ಹಾಕಿಲ್ಲ, ಬರೀ ಹಸಿಮೆಣಸಿಗೆ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಯಿ, ಕೊತ್ತಂಬರಿ ಅಷ್ಟೇ ಇದೆ. ಇದು ಕರಿಬೇವು ಹಾಕ್ಕೊಂಡಿದ್ದೀನಿ. ಒಳ್ಳೆ ಕಲರು ಘಮ ಬರುತ್ತೆ ರುಬ್ಬಕ್ಕೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ರುಬ್ಬಿರೋ ಮಸಾಲೆ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದು ಎಣ್ಣೆ ಬಿಟ್ಟ ಮೇಲೆ ಸೈಡಿಗೆಲ್ಲ ಆಮೇಲೆ ಅಕ್ಕಿ ಹಾಕ್ಕೋಬೇಕು ಫ್ರೆಂಡ್ಸ್. ಯಾವಾಗ ರುಬ್ಬಿರೋ ಮಸಾಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹುರಿದಿರಲ್ಲ ಮತ್ತು ಬೇಯಿಸ್ಕೊಂಡಿರಲ್ಲ, ಡೈರೆಕ್ಟ್ ರುಬ್ಬಿರ್ತೀವಲ್ವ. ಅದಕ್ಕೆ ನೋಡಿ, ಒಗ್ಗರಣೆಯಲ್ಲಿ ಈ ಥರ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿದ್ದೀನಿ. ನೋಡಿ, ಈಗ ನೋಡಿ ಚೆನ್ನಾಗಿ ಅದು ಕುದಿಬೇಕು. ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿ ಘಮ ಘಮ ಅಂತ ಸ್ಮೆಲ್ ಬರಬೇಕು, ಎಣ್ಣೆ ಬಿಡಬೇಕು. ಆವಾಗ ನೀವು ಅಕ್ಕಿ ಹಾಕ್ಕೋಬೇಕು. ನೋಡಿ, ಈ ಥರ ಬಬಲ್ಸ್ ಬರ್ತಾಯಿದೆ ನೋಡಿ, ಸೈಡಿಗೆಲ್ಲ ಎಣ್ಣೆ ಬಿಡ್ತಿದೆ ಅಲ್ವ.
ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಸಲ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸಖತ್ತಾಗಿರುತ್ತೆ ಇದು ಬಾತು, ಮೆಂತ್ಯ ಬಾತು. ಇದು ಘಮ ಮತ್ತು ಟೇಸ್ಟ್ ಅಂತೇಳಿ ಮನೆ ತುಂಬ ಹರಡಿರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಈ ಥರ ಮಾಡಿ ನೋಡಿ ಒಂದು ಸಲ, ಮತ್ತು ಕಮೆಂಟಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ಲ ನೋಟಿಫಿಕೇಷನ್ನು ಫಸ್ಟಿಗೆ ಸಖತ್ತಾಗಿರೋ ಎಲ್ಲ ರೆಸಿಪಿಗಳು ನೀವೇ ನೋಡ್ಬೋದು. ನೋಡಿ, ಈಗ ಮಸಾಲೆ ಎಲ್ಲ ಹುರ್ಕೊಂಡಾದ್ಮೇಲೆ ಅಕ್ಕಿ ಹಾಕ್ತಾಯಿದ್ದೀನಿ, ನೆನೆ ಹಾಕ್ಕೊಂಡಿರೋ ಅಕ್ಕಿ ಹಾಕ್ತಾಯಿದ್ದೀನಿ. ಇದಕ್ಕೆ ಬಾಸುಮತಿ ಎಲ್ಲ ಯೂಸ್ ಮಾಡಬೇಡಿ ಫ್ರೆಂಡ್ಸ್. ನಾರ್ಮಲಿ ಮನೇಲಿ ಮಾಡ್ತಿರಲ್ಲ ಅನ್ನ, ಅದೇ ಸೋನಾ ಮೊಸರು ಅದೇ ಹಾಕ್ಕೊಳ್ಳಿ. ಬುಲೆಟ್ ರೈಸು ಸೋನಾ ಮೊಸರು ಇರುತ್ತಲ್ಲ ಅದೇ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ, ಅಕ್ಕಿ ಎಲ್ಲ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿಬಿಟ್ಟು, ಅದಕ್ಕೆ ನೋಡಿ 1 ಕಪ್ ಅಕ್ಕಿಗೆ ನಾನು 2 ಕಪ್ ನೀರು ತಗೊಂಡಿದ್ದೀನಿ. ಅಂದರೆ 4 ಕಪ್ ಅಕ್ಕಿಗೆ 8 ಕಪ್ ನೀರು ಹಾಕ್ತಾಯಿದ್ದೀನಿ ನೋಡಿ. ಇದೇ ಕರೆಕ್ಟ್ ರೇಷಿಯೋಲ್ಲಿ ಹಾಕಿ ಚೆನ್ನಾಗಿ ಅರಳುತ್ತೆ ಅನ್ನ. ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. 1 ಕಪ್ ಅಕ್ಕಿಗೆ 2 ಕಪ್ ನೀರು, ಅಂದರೆ 4 ಕಪ್ ಅಕ್ಕಿಗೆ 8 ಕಪ್ಪು ನೀರು ಹಾಕ್ತಾಯಿದ್ದೀನಿ ನೋಡಿ. ಬಿಸಿನೀರಾದರೆ ಹಾಕೋಬೋದು, ತಣ್ಣೀರಾದರೆ ಹಾಕೋಬೋದು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವ ಭೀ ನೀರು ಹಾಕಿದ್ಮೇಲೆ ಬಾತುಗಳಿಗೆ, ಪಲಾವ್ಗಳಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿ. ಮಸಾಲೆ ಅಕ್ಕಿ ಎಲ್ಲ ತಳಗೆ ಕೂತಿರುತ್ತೆ, ಮೇಲೆ ಕೆಳಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ನೋಡಿ. ಇಲ್ಲಿ ದಪ್ಪ ಉಪ್ಪು ಹಾಕ್ತಾಯಿದ್ದೀನಿ, ದಪ್ಪ ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಈ ಬಾತಿಗೆ. ಸಣ್ಣ ಉಪ್ಪು ಹಾಕಿದ್ರೆ ಟೇಸ್ಟಿ ಬರೋಲ್ಲ. ಸ್ವಲ್ಪ ಉಪ್ಪು ಮುಂದೆನೇ ಇರಲಿ, ಯಾಕಂದ್ರೆ ಚೆನ್ನಾಗಿ ವಿಸಲ್ ಹೊಡೆದ್ಮೇಲೆ ಅಕ್ಕಿ ಎಲ್ಲ ಅಳುತ್ತಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ ಉಪ್ಪು. ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಳ್ಳಿ ಈ ಒಗ್ಗರಣೆ ನೀರು ಹಾಕಿದ್ಮೇಲೆ. ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ಮೇಲೆ ಮತ್ತೆ ಒಂದೇ ಕಡೆ ಕೂತ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ವಿಸಲ್ ಹೊಡೆಸ್ಕೊಂಬಿಡಿ ಸಾಕು. ಸಖತ್ತಾಗಿರುತ್ತೆ ಬಾತು. ಈ ಥರ ಮೆಂತ್ಯ ಬಾತು ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು, ಹಿರಿಯರೆಲ್ಲ, ಮನೇಲಿದ್ದವರೆಲ್ಲ. ಹಸಿ ಬಟಾಣಿ ಎಲ್ಲ ಹಾಕಿರ್ತೀವಲ್ವ, ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಬೇಕಾದರೆ ತರಕಾರಿ ಎಲ್ಲ ಹಾಕೋಬೋದು ಇದರಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ ನೋಡಿ. ಇಷ್ಟು 3 ವಿಸಲ್ ಹೊಡ್ಸ್ಕೊಂಬರ್ಬೇಕು ಕೂಗಿಸ್ಕೊಂಡು. ಈ ಕಡೆ ನೋಡಿ ಚಟ್ನಿ ಮಾಡ್ತಾಯಿದ್ದೀನಿ, ಒಂದು ಸಿಂಪಲಾದ ಚಟ್ನಿ ನೋಡಿ. ಹಸಿ ಪುಟಾಣಿ ಅಂತಾರಲ್ಲ, ಕಡಲೆ ಪಪ್ಪು ತೊಗೊಂಡಿದ್ದೀನಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ. ಅಲ್ಲಿ ರುಬ್ಬಕ್ಕೆ ಭೀ ಹಾಕಿದ್ವಲ್ಲ, ಚಟ್ನಿಗೆ ಜಾಸ್ತಿ ಹಾಕಬೇಡಿ, ಒಂದು 3 ರಿಂದ 4 ಹಾಕಿದ್ದೀನಿ. ಕಾಯಿ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಬರ್ಬೇಕು. ಸಖತ್ತಾಗಿರುತ್ತೆ. ಇಲ್ಲೆಲ್ಲ ಫಂಕ್ಷನ್ಗಳಲ್ಲೇ ಮಾಡ್ತಾರಲ್ವ ಬಾತು, ಮೆಂತ್ಯ ಬಾತು, ಅದೇ ಥರ ಬರುತ್ತೆ ಫ್ರೆಂಡ್ಸ್. ನಾವು ಅನ್ನಿಸ್ತದೆ ಮೆಂತ್ಯ ಬಾತು ತಿನ್ನುವಾಗ ಏನು ಇಷ್ಟು ಸಖತ್ತಾಗಿ ಮಾಡಿದಾರಲ್ಲ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತಂತಾರಲ್ಲ, ಅದೇ ಥರ ಬರುತ್ತೆ ಇದು. ಚಟ್ನಿನೂ ಅದೇ ಥರ ಇರುತ್ತೆ. ಈ ಥರನೇ ಹೊರಗಡೆ ಎಲ್ಲ ತಿನ್ನುವಂಥ ರೀತಿಯಲ್ಲೇ ಇರುತ್ತೆ ಈ ಥರ ಬಾತು. ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ 3 ವಿಸಲ್ ಕೂಗಿಸ್ಕೊಂಬಂದಿನಿ, ಏರೆಲ್ಲ ಹೋಗಿದೆ ನೋಡಿ. ವಾವ್, ಸಖತ್ತಾಗಿದೆ ಅಲ್ವಾ. ಘಮ ಅಂತೂ ಸಖತ್ತಾಗಿ ಬರ್ತಾಯಿತ್ತು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿತ್ತು ಬಾತು. ನೀವು ಒಂದ್ಸಲ ಇದೇ ಥರ ನಾನು ಮಾಡಿದ ರೀತಿಯಲ್ಲೇ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನೋಡಿ. ಅಷ್ಟು ಚೆನ್ನಾಗಿ ಅರಳಿದೆ, ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾಯಿತ್ತು, ಸಖತ್ತಾಗಿತ್ತು. ಮನೆಯೆಲ್ಲ ಘಮ ಘಮ ಅಂತಾಯಿತ್ತು. ಹಾಗೇ ತಿಂದ್ಬಿಡ್ತಾರೆ ಎಲ್ಲರೂ, ಅಷ್ಟು ಸಖತ್ತಾಗಿತ್ತು ನೋಡಿ. ತುಂಬ ಚೆನ್ನಾಗಿದೆ ಬಾತು. ಹೇಗೆ ಬಂದಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಒಂದು ಸಲ ಮಾಡಿ ನೋಡಿ, ಇದೇ ಥರ ರುಬ್ಬಿ ಈಸಿಯಾಗಿ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ. ವಾವ್, ನೋಡಲ್ಲಿ ನೀವು ಯಾವ ಶೇಪಲ್ಲಿ ಬೇಕಾದ್ರೆ ಮಾಡ್ಕೋಬೋದು ನೋಡಿ. ನಾನು ಚಟ್ನಿನೂ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿ ಘಮ ಘಮ ಅಂತ ಇತ್ತು, ಹಾಗೆ ತಿನ್ಬೇಕು ಅನ್ನಿಸ್ತಾ ಇತ್ತು ನೋಡಿ. ಇಲ್ಲಿ ಸರ್ವ್ ಮಾಡಿ ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೆ ನೋಡಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ. ಮೆಂತ್ಯ ಬಾತ್ ಅಂದರೆ ಕಲರು ಇಲ್ಲರು ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ಘಮನೂ ಹಾಗೆ ಇತ್ತು. ಈ ಚಟ್ನಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಇತ್ತು, ತುಂಬ ಟೇಸ್ಟಿಯಾಗಿ ಬಂತು. ನೀವು ಬೇಕಾದ್ರೆ ಎಲ್ಲ ವೆಜಿಟೇಬಲ್ ಎಲ್ಲ ಹಾಕೋಬೋದು. ತುಂಬ ಈಸಿ ಫ್ರೆಂಡ್ಸ್ ಮಾಡೋದು. ನಿಮ್ಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಫ್ರೆಂಡ್ಸ್. ತುಂಬ ಈಸಿ ಮತ್ತು ಈಸಿಯಾಗಿ ಮಾಡ್ಕೋಬೋದು, ಏನು ಕಷ್ಟ ಇಲ್ಲ. ಬೇಗನೆ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಟೇಸ್ಟ್ ನೋಡಿ ಹೇಗಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.